ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಅಂಕಲ್. ಓ ವೈಷ್ಣವಿ, ಬಾಮ್ಮ, ಬಾ ಕೂತ್ಕೋ ಬಾ. ಹೇಗಿದ್ದೀರಾ ಅಂಕಲ್? ಹೇಗಿದೆಯಾ ಅಂತ ನಾನು ನಿನ್ನನ್ನು ಕೇಳಬೇಕಮ್ಮ. ಯಾಕೆ? ಇನ್ನೇನಮ್ಮ, ನಮ್ಮ ಅಣ್ಣನ ಮಕ್ಕಳು ನಿನ್ನ ಹತ್ರ ಅಷ್ಟು ಕೆಟ್ಟದಾಗಿ ನಡ್ಕೊಂಡ್ರು ಅಂತ ಕೇಳಿ ನಂಗೆ ತುಂಬ ನೋವಾಯಿತು. ನನಗೂ ಅಷ್ಟೇ ಅಂಕಲ್, ಮನಸ್ಸಿಗೆ ತುಂಬ ನೋವಾಯಿತು. ಇಲ್ಲಿವರೆಗೂ ಯಾರೂ ನನ್ನ ಹತ್ರ ಆ ರೀತಿ ನಡ್ಕೊಂಡಿರಲಿಲ್ಲ. ಸ್ವಲ್ಪ ಹೊತ್ತು ಶಾಕಲ್ಲಿದ್ದೆ, ಆಮೇಲೆ ಮನಸ್ಸು ತಿಳಿಯಾಗ್ತಾ ಬಂತು. ಈಗಲೂ ಅಷ್ಟೇ ಅಂಕಲ್, ನನಗಿಲ್ಲಿಗೆ ಬರೋಕ್ಕೆ ಇಷ್ಟನೇ ಇರಲಿಲ್ಲ. ನೀವಿಷ್ಟೊಂದು ಬಲವಂತ ಮಾಡಿದ್ರಲ್ಲ, ಅದಕ್ಕೆ ಬಂದೆ. ನೀನು ಬರಲೇಬೇಕು ಅಂತ ನಾನು ಒತ್ತಾಯ ಮಾಡಿದ್ದಕ್ಕೆ ನೀನು ಬಂದೆ. ಇಲ್ಲದೇ ಇದ್ದರೆ ನೀನು ಯಾವತ್ತೂ ಇಲ್ಲಿಗೆ ಬರ್ತಾ ಇರಲಿಲ್ಲ. ಅಲ್ಲಿಗೆ ನಾನು ಇನ್ನೊಬ್ಬ ಮಗಳನ್ನು ಕಳ್ಕೊಳ್ತಾ ಇದ್ದಮ್ಮ. ನೀವು ನನ್ನನ್ನು ಮಗಳು ಅಂತ ಅನ್ಕೋಬೋದು, ನಾನು ನಿಮ್ಮನ್ನು ತಂದೆ ಸಮಾನ ಅಂತ ಅನ್ಕೋಬೋದು. ಆದರೆ ಬೇರೆಯವ್ರು ಆ ರೀತಿ ಅನ್ಕೋಬೇಕಲ್ಲ ಅಂಕಲ್. ಅದು ನಿಮ್ಮ ಅಣ್ಣನ ಮಕ್ಕಳಿಗೆ ಇಷ್ಟ ಆಗದೆ ಇರ್ಬೋದು. ಅದು ಒಂದು ರೀತಿ ನ್ಯಾಯನೇ. ಯಾಕೆಂದರೆ ರಕ್ತ ಸಂಬಂಧದಲ್ಲಿ ನಾನು ನಿಮ್ಮ ಮಗಳಾಗಕ್ಕಾಗಲ್ಲ ಅಲ್ವಾ ಅಂಕಲ್? ಇಷ್ಟು ದಿನ ಅವ್ರು ನಿಮ್ಮನ್ನು ನೋಡ್ಕೊಳ್ತಿದ್ರು, ನೀವು ಅವ್ರ ಮೇಲೆ ಡಿಪೆಂಡ್ ಆಗಿದ್ರಿ. ಆದರೆ ಇದ್ದಕ್ಕಿದ್ದ ಹಾಗೆ ನಾನು ನಿಮ್ಮ ಜವಾಬ್ದಾರಿ ತೊಗೊಳ್ತೀನಿ ಅಂದರೆ ಅವ್ರಿಗೂ ಇನ್ಸೆಕ್ಯೂರಿಟಿ ಕಾಡುತ್ತಲ್ವಾ? ಅದಕ್ಕೆ ಅವ್ರು ಹಾಗೆ ನಡ್ಕೊಂಡಿರ್ಬೋದು. ಇಲ್ಲಮ್ಮ, ನೀನು ಅವ್ರ ಪರ ವಹಿಸ್ಕೊಂಡು ಮಾತಾಡಬಾರ್ದು. ನಿನ್ನ ಒಳ್ಳೆ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅವ್ರಿಗೆ. ಏನ್ರಿ ಮೇಡಮ್, ಮತ್ತೆ ನಮ್ಮ ಮನೆಗೆ ಬಂದಿದ್ದೀರಾ? ಯಾಕೆ ಬರಬಾರ್ದು? ನಿಮ್ಮ ಕಳ್ತನ ಎಲ್ಲ ಅವ್ಳು ಕಂಡು ಹಿಡಿದ್ಲು. ದಿನ ಹೀಗೆ ಬರ್ತಿದ್ರೆ ನಿಮ್ಮ ಎಲ್ಲ ಕಳ್ತನೂ ಕಂಡು ಹಿಡಿತಾಳೆ ಅಂತ ಹೆದರ್ಸಿದ್ರ ನೀವು? ನಾವೇನು ಎದುರಿಸಿಲ್ಲ ಚಿಕ್ಕಪ್ಪ, ನಾವೇ ಎದುರಿಸೋಣ? ಎಲ್ಲ ಗೊತ್ತಿದೆ ನನಗೆ. ಇವಳು ಕಾರಲ್ಲಿ ಹೋಗೋವಾಗ ಇವಳು ಕಾರಿಗೆ ಕಲ್ಲು ಅಡ್ಡ ಇಟ್ಟು ಇನ್ನು ಮುಂದೆ ನಾನು ನೋಡೋದಕ್ಕೆ ಬರಬಾರ್ದು ಅಂತ ಹೆದರ್ಸಿಲ್ಲ ನೀವು? ನಾಚಿಕೆ ಆಗಲ್ಲ ನಿಮಗೆ ಒಂದು ಹೆಣ್ಮಗುನ ಆ ರೀತಿ ಹೆದರ್ಸೋದಕ್ಕೆ? ಒಳ್ಳೆ ಮಾತಲ್ಲಿ ಕ್ಷಮೆ ಕೇಳಿ ಅವಳನ್ನ. ಏನು ಚಿಕ್ಕಪ್ಪ ನೀವು? ನಾವೇನೋ ಅಪರಾಧ ಮಾಡಿರೋ ಥರ ಇವ್ರ ಹತ್ರ ಕ್ಷಮೆ ಕೇಳು ಅಂತಿರಲ್ಲ. ನಾವ್ಯಾಕೆ ಇವ್ರ ಹತ್ರ ಕ್ಷಮೆ ಕೇಳಬೇಕು? ನಿಮ್ಮದೊಳ್ಳೆ ಕತೆ ಆಗೋಯ್ತಲ್ಲ. ನಾವು ಅವತ್ತಿಂದ ನೋಡ್ತಲೇ ಇದ್ದೀವಿ, ನೀವು ಯಾವಾಗಲೂ ಈ ಡಾಕ್ಟ್ರ್ ಪರನೇ ವಹಿಸ್ಕೊಂಡು ಮಾತಾಡ್ತೀರಾ. ನಾವು ನಿಮ್ಮ ಅಣ್ಣನ ಮಕ್ಕಳು, ರಕ್ತ ಸಂಬಂಧಿಗಳು. ನಮಗಿನ್ನ ಇವರೇ ಜಾಸ್ತಿ ಆಗೋದ್ರ ನಿಮಗೆ? ರಕ್ತ ಸಂಬಂಧ ಅಂತ ಮಾತ್ರಕ್ಕೆ ನೀವು ಮಾಡಿದ್ದೆಲ್ಲ ಸರಿ ಅಂತ ಒಪ್ಕೊಳ್ಳೋಕ್ಕಾಗಲ್ಲ. ನನಗೂ ವಿವೇಚನೆ ಇದೆ. ನೀವು ಮಾಡಿದ್ದು ತಪ್ಪು, ಅದನ್ನು ಒಪ್ಕೊಳ್ಳಿ ಮೊದಲು. ಅಷ್ಟಕ್ಕೂ ನೀವು ಯಾಕೆ ಹೀಗೆ ಮಾಡೋಕೆ ಹೋದ್ರಿ? ಚಿಕ್ಕಪ್ಪ, ಇವ್ರು ಪ್ರತಿದಿನ ನಮ್ಮ ಮನೆಗೆ ಬಂದು ನಮ್ಮ ಮೇಲೆ ಇಲ್ದೇ ಇರೋದನ್ನೆಲ್ಲ ಹೇಳಿ ನಿಮ್ಮ ಮನಸ್ಸಲ್ಲಿ ಕೈ ತುಂಬ್ತಾ ಇದ್ರು. ಹಂಗೆಲ್ಲ ಮಾಡಬೇಡಿ ಅಂತ ಬುದ್ಧಿ ಹೇಳಿದ್ವಿ ಅಷ್ಟೇ. ಇವರೇನೇನೋ ಸೇರಿಸ್ಕೊಂಡು ಹೇಳ್ತಿದ್ದಾರೆ, ನಾವು ಕಾರ್ಗೇನು ಕಲ್ಲು ಅಡ್ಡ ಹಾಕಿರಲಿಲ್ಲ. ಇದೆಲ್ಲ ಬರೀ ಸುಳ್ಳು. ನೋಡಿ, ನೀವು ತಪ್ಪು ಮಾಡಿ ಅದನ್ನು ನನ್ನ ತಲೆ ಕಟ್ಟಬೇಡಿ. ನೀವು ರೋಡಲ್ಲಿ ಕಲ್ಲು ಹಾಕಿ ನನ್ನ ಕಾರನ್ನು ಅಡ್ಡ ಹಾಕಿ ನನ್ನ ಜೊತೆ ಜಗಳ ಆಡಿರೋದನ್ನ ನಾನು ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ನೋಡಿ. ಮಾತಾಡಿ. ಮಾತು ಬರ್ತಿಲ್ವ ಈಗ? ತಪ್ಪು ಮಾಡೋದಲ್ಲದೆ ಅದನ್ನು ಸಮರ್ಥನೆ ಬೇರೆ ಮಾಡ್ಕೋತೀರಾ? ಛೀ, ನಾಚಿಕೆ ಆಗ್ಬೇಕು ನಿಮಗೆ. ಇವಳು ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ಜೈಲ್ಗೆ ಹೋಗುವಾಗ ಮಾಡ್ತಿದ್ರು.
ವೈಷ್ಣವಿ ಕಂಪ್ಲೇಂಟ್ ಕೊಡಲಿಲ್ಲ, ಅದು ಅವಳು ದೊಡ್ಡತನ. ಅದನ್ನು ಮರಿಬೇಡಿ. ವೈಷ್ಣವಿನ ಕ್ಷಮೆ ಕೇಳಿ ಈಗ. ಇಲ್ಲ ಅವಳು ಕ್ಷಮೆ ಕೇಳೋದಕ್ಕಿಂತ ಜೈಲ್ಗೆ ಹೋಗೋದೇ ವಾಸಿ ಅಂತಂದರೆ ಹಾಗೆ ಮಾಡಿ. ನಾನು ನನ್ನ ಚೆಕ್ನ ನೀವು ಫೋರ್ಜರಿ ಮಾಡಿದ್ರಲ್ಲ, ಅದನ್ನು ಕಂಪ್ಲೇಂಟ್ ಕೊಡ್ತೀನಿ. ಆಗ ನಿಮ್ಗೆ ಬುದ್ಧಿ ಬರುತ್ತೆ. ಇಲ್ಲ ಚಿಕ್ಕಪ್ಪ, ನಾವು ಕ್ಷಮೆ ಕೇಳ್ತೀವಿ. ಹಳೇದ್ನೆಲ್ಲ ಯಾಕೆ ಸುಮ್ಮನೆ ಈಗ ತೆಗಿತೀರಾ? ನಾವು ಮರ್ತ್ಬಿಡ್ತೀವಿ. ವೈಷ್ಣವಿಯವರೇ, ನೀವು ಮರ್ತ್ಬಿಡಿ. ವಿ ಆರ್ ವೆರಿ ಸಾರಿ. ಇಟ್ಸ್ ಓಕೆ, ಹೋಗಲಿ ಬಿಡಿ. ಇನ್ನೊಂದು ವಿಚಾರ, ಇನ್ನು ಮುಂದೆ ವೈಷ್ಣವಿ ಮುಂಚಿನ ಥರ ಮನೆಗೆ ಹೋಗಿ ಬಂದು ಮಾಡ್ತಾ ಇರ್ತಾಳೆ ನಾನು ನೋಡೋದಕ್ಕೆ. ನೀವು ಯಾವತ್ತೂ ಅವಳಿಗೆ ತೊಂದರೆ ಕೊಡಬಾರ್ದು. ಸರಿ ಚಿಕ್ಕಪ್ಪ. ಅವಳಿಗೆ ನಾನು ಸರಿಯಾಗಿ ಬುದ್ಧಿ ಹೇಳಿ, ಇನ್ಮೇಲೆ ನೀನು ಮುಂಚಿನ ಥರನೇ ನಮ್ಮ ಮನೆಗೆ ಬಂದು ಹೋಗಿ ಮಾಡ್ಬೋದು. ಸರಿ ಅಂಕಲ್. ಹೇಳಪ್ಪ ತಮ್ಮ. ಸರ್, ನಾನು ದೇವಕೊಂಡದ MLA ಗೋವಿಂದಪ್ಪ. ಏನು ಸರ್ ಇಷ್ಟೊತ್ತಿನಲ್ಲಿ? ಚೀಫ್ ಮಿನಿಸ್ಟರ್ ಸಾಹೇಬರು ಇದ್ದಾರಾ? ಇದ್ದಾರೆ ಸರ್, ಮಲಗಿದ್ದಾರೆ. ರವಷ್ಟು ಅರ್ಜೆಂಟಾಗಿ ನೋಡಬೇಕಾಗಿತ್ತಲ್ಲಪ್ಪ. ಸರ್, ಇಷ್ಟೊತ್ತಿನಲ್ಲಿ ಎಪ್ಸೋಕೆ ಹೋದರೆ ನನಗೆ ಬೈತಾರೆ. ಶಾನೆ ಅರ್ಜೆಂಟಪ್ಪ. ಯಾವುದೋ ಮ್ಯಾಟ್ರು ಕುತ್ತಿಗೆ ತನಕ ಬಂದ್ಬಿಟ್ಟೈತೆ. ಕೈ ಮುಗಿತೀನಿ, ರವಷ್ಟು ಎಬ್ಸಪ್ಪ. ಟ್ರೈ ಮಾಡ್ತೀನಿ. ಸಾಹೇಬ್ರು ಫೋನ್ ತಗೋತಾ ಇಲ್ಲ. ಇನ್ನೊಂದು ಸತಿ ಮಾಡಪ್ಪ. ಸರ್, ಅದು ದೇವಕೊಂಡದ ಮೇಲೆ ಗೋವಿಂದಪ್ಪನವ್ರು ಬಂದಿದ್ದಾರೆ. ಇಲ್ಲೇ ಇದ್ದಾರೆ. ನಿಮ್ಮ ಹತ್ರ ಅರ್ಜೆಂಟಾಗಿ ಏನೋ ಮಾತಾಡಬೇಕಾಗಿತ್ತಂತೆ. ಸರ್ ಹೇಳಿದೆ, ಆದರೆ ಅವರು ನನ್ನ ಮಾತು ಕೇಳ್ತಿಲ್ಲ. ಸರಿ ಸರ್. ಸರ್, ನೀವು ಮೇಲೆ ಕೂತಿರ್ಬೇಕಂತೆ, ಸಾಹೇಬ್ರು ಬರ್ತಾರೆ. ಅಮರ್ಗಿರಿ ಡಿಸ್ಟ್ರಿಕ್ಟ್ DIGಗೆ ಫೋನ್ ಕೊಡಿ. ಆಯ್ತು ಸರ್. ಹಲೋ, CM ಚಾಬ್ರಿಯಾ ಸರ್ ಅವ್ರು ಮಾತಾಡಬೇಕಂತೆ. ಹಲೋ ಸುಕುಮಾರ್ ಅವರೇ, ಸಾರಿ, ರಾತ್ರಿ 1 ಗಂಟೆಯಲ್ಲಿ ಫೋನ್ ಮಾಡ್ತಾ ಇದ್ದೀನಿ, ಮಲಗಿದ್ರೋ ಏನೋ. ನೋಡಿ, ಒಂದು ಅರ್ಜೆಂಟ್ ಮ್ಯಾಟ್ರ್ ಇತ್ತು. ಅಮರ್ಗಿರಿನಲ್ಲಿ 2 ವರ್ಷದಿಂದ MLA ಗೋವಿಂದಪ್ಪನವ್ರ ಮನೇಲಿ ಯಾವುದೋ ಲೇಡಿ ಅನುಮಾನಾಸ್ಪದವಾಗಿ ಸತ್ತು ಹೋಗಿದ್ದರಂತೆ. ನಾಡಿದ್ದು ಅಸೆಂಬ್ಲಿನಲ್ಲಿ ಶಿವಕೃಷ್ಣ ದೇಸಾಯಿ ಅವರು 0 ಅವರ್ನಲ್ಲಿ ಈ ಇನ್ಸಿಡೆಂಟ್ ಬಗ್ಗೆ ಕ್ವಶನ್ ಕೇಳ್ತಾರಂತೆ. ಅದಕ್ಕೆ ನೀವು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಗೋವಿಂದಪ್ಪನವ್ರದ್ದು ತಪ್ಪಿದೆ ಅಂತ ಆದರೆ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡೋಕ್ಕೆ ಕ್ರಮ ಕೈಗೊಳ್ಳಿ. ನೋಡಿ, ಎಂಥ ಇನ್ಫ್ಲೂಯೆನ್ಸ್ ಬಂದರೂ ಕೇರ್ ಮಾಡಬಾರ್ದು. ಇನ್ನೊಂದು ವಿಷಯ,
ಗೋವಿಂದಪ್ಪನವ್ರು ಅರೆಸ್ಟ್ ಆಗ್ತಿದ್ದಾರೆ ಅನ್ನೋ ವಿಚಾರ ಅವರಿಗೆ ಬೆಳಗಾಗೋದ್ರೊಳಗೆ ತಲುಪಬೇಕು. ಓಕೆ? ನಮಸ್ಕಾರ ಸರ್. ನಮಸ್ತೆ ಗೋವಿಂದಪ್ಪ. ಏನು ಇಷ್ಟೊತ್ತಲ್ಲಿ? ರವಷ್ಟು ಅರ್ಜೆಂಟ್ ಕೆಲಸ ಇತ್ತು ಸರ್. ಈಗ ಬೆಳಗಿನ ಜಾವ 4:15. ನಾನು ಮಲಗಿದಾಗ ರಾತ್ರಿ 1 ಗಂಟೆ ಆಗಿತ್ತು. ನಾವು ಮನುಷ್ಯರಲ್ವಾ, ನಿದ್ದೆ ಅವಶ್ಯಕತೆ ಇರುತ್ತೆ. ಸಾರಿ ಸರ್, ತುಂಬ ಅರ್ಜೆಂಟು, ಕತ್ತಿಗೆ ಬಂದ್ಬಿಟ್ಟಿದೆ ಸರ್. ಕೂತ್ಕೊಳ್ಳಿ. ಹೇಳಿ, ಏನು ವಿಚಾರ? ಪೊಲೀಸ್ನವರು ನನ್ನ ಅರೆಸ್ಟ್ ಮಾಡೋಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರ್ತಾರಂತೆ ಸರ್. ಅರೆಸ್ಟಾ? ಏನು ಹೇಳ್ತಿದ್ದೀರ ಗೋವಿಂದಪ್ಪ? ನೀವೊಬ್ಬರು MLA. MLA ಮಂತ್ರಿ ಯಾರನ್ನೂ ಕೇರ್ ಮಾಡ್ತಾ ಇಲ್ವಲ್ಲ ಸರ್ ಈ ನಡುವೆ. ಏನಂತೆ? ಯಾಕೆ ಅರೆಸ್ಟ್ ಮಾಡೋದು? ಯಾವುದೋ ಹಳೆ ಕೇಸು ಸರ್, ನನಗೂ ಅದಕ್ಕೂ ಯಾವುದೂ ಸಂಬಂಧ ಇಲ್ಲ ಸರ್. ದೇವಗೊಂಡದ ಪೊಲೀಸ್ನವ್ರು ಬರ್ತಾ ಇದ್ದಾರಂತೆ ಸರ್ ಅರೆಸ್ಟ್ ಮಾಡೋಕ್ಕೆ. ಗತಿ ಏನು ಸರ್ ಈಗ? ಗಾಬರಿ ಆಗಬೇಡ್ರಿ. ಯಾವುದಾದ್ರೂ ಲಂಚ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದೀರಾ ವಿಜಿಲೆನ್ಸ್ ಕಮಿಷನ್ಗೆ? ಚೇಚೆ ಇಲ್ಲ ಸರ್, ಯಾವುದೋ ಸುಳ್ಳು ಕೇಸಲ್ಲಿ ತಗ್ಲಾಕಕ್ಕೆ ನೋಡಿದ್ರು 2 ವರ್ಷದ ಹಿಂದೆ. ಏನು ಸುಳ್ಳು ಕೇಸು? ನಮ್ಮ ಮನೇಲಿ ಒಂದು ಡೆತ್ ಆಗಿತ್ತು ಸರ್. ನನ್ನ ತಮ್ಮನ ಹೆಂಡ್ತಿದ್ದು ಶಶಿಕಲಾ ಅಂತ ಪಾಯ್ಸನ್ ತೊಗೊಂಬಿಟ್ಟಿದ್ಲು. ನನ್ನ ತಮ್ಮ ಮುಂಚೆನೇ ಹೋಗ್ಬಿಟ್ಟಿದ್ದ. ನನಗೂ ಅದಕ್ಕೂ ದೇವರಾಣೆ ಸಂಬಂಧ ಇಲ್ಲ ಸರ್. ಆದರೆ ನನ್ನನ್ನು ಮರ್ಡರ್ ಕೇಸಲ್ಲಿ ತಗಲಾಕಕ್ಕೆ ನೋಡಿದ್ರು ಸರ್. ಆಮೇಲೆ ಆ ಕೇಸು ಹೆಂಗೋ ಸೈಲೆಂಟ್ ಆಯಿತು, ಕೇಸು ಮುಚ್ಚೋಯ್ತು ಸರ್. ಮತ್ತು ಈಗೇನಂತೆ? ರಾತ್ರಿ 1 ಗಂಟೆಗೆ ನಮ್ಮ ರೇಂಜ್ DIG ದೇವಗೊಂಡ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದರಂತೆ. ಈ ಕೇಸ್ಗೆ ಎವಿಡೆನ್ಸ್ ಸಿಕ್ಕಿದೆ, ನನ್ನನ್ನು ಅರೆಸ್ಟ್ ಮಾಡಬೇಕು ಅಂತ ಮಾತಾಡ್ತಾ ಇದ್ರಂತೆ. ನಮ್ಮೂರ ಕಾನ್ಸ್ಟೇಬಲ್ ಒಬ್ಬ ಬಂದಿದ್ದ, ಅವನು ಹೇಳ್ದ ಈ ವಿಷಯನ. ನಾನು ರುದ್ರಾಕ್ಷಿಪುರದಲ್ಲಿದ್ದೆ. ವಿಚಾರ ಹೀಗಿದೆ, ಅಬ್ಸ್ಕ್ಯಾಂಡ್ ಆಗ್ಬಿಡಿ ಅಂತ ಹೇಳ್ದ. ನಾನು DIG ಸಾಹೇಬರಿಗೆ ಫೋನ್ ಮಾಡಿದೆ. ಅವ್ರ ಮೊಬೈಲು ನಾಟ್ ರೀಚಬಲ್. ನಾನು ಮನೆ ಲ್ಯಾಂಡ್ಲೈನ್ಗೂ ಫೋನ್ ಮಾಡಿದೆ. ಮನೆಯವರು ಅವ್ರನ್ನ ಎಬ್ಬಿಸ್ಲೇ ಇಲ್ಲ. ನಾನು DYSPಗೆ ಫೋನ್ ಮಾಡಿದೆ, ಸರ್ಕಲ್ ಇನ್ಸ್ಪೆಕ್ಟ್ರು ಮಾಡಿದೆ, ಒಬ್ಬರೂ ಸಿಕ್ಕಲಿಲ್ಲ. ಎಲ್ಲರೂ ಫೋನು ಸ್ವಿಚ್ ಆಫ್ ಬರ್ತಾಯಿತ್ತು. ಈಗ 3 ಗಂಟೆಗೆ ಆ ಕಾನ್ಸ್ಟೇಬಲು ಮತ್ತೆ ಫೋನ್ ಮಾಡಿದ್ದ. ನನ್ನ ಅರೆಸ್ಟ್ ಮಾಡೋಕ್ಕೆ ಪೊಲೀಸ್ನವರು ಜೀಪ್ ತೊಗೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ದ. ನಾನು ಇಲ್ಲಿಗೆ ಓಡಿ ಬಂದೆ ಸರ್. ಸರ್, ನಾನೊಂದು ಮಾತು ಕೇಳ್ತೀನಿ. ನಾನು MLA, ನನ್ನನ್ನು ಅಷ್ಟು ಸುಲಭವಾಗಿ ಅರೆಸ್ಟ್ ಮಾಡೋಕ್ಕಾಗಲ್ಲ. ಯಾರೋ ದೊಡ್ಡವರು ಆರ್ಡ್ರ್ ಮಾಡಿದೆ ಹೀಗೆ ಅರೆಸ್ಟ್ ಮಾಡೋಕ್ಕಾಗಲ್ಲ. ನೀವೇ ಅರೆಸ್ಟ್ಗೆ ಆದೇಶ ಕೊಟ್ಟಿದ್ದೀರಿ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಹೌದು ಗೋವಿಂದಪ್ಪ, ನಾನೇ ಆ ರೀತಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೆ. ಯಾಕೆ ಸರ್, ನಾನು ಬಿಂಗಾ ಸಾಹೇಬ್ರ ಪರವಾಗಿ ಮೀಟಿಂಗಲ್ಲಿ ಮಾತಾಡಿದೆ ಅಂತಾನೆ ಸರ್? ಛೇ, ನಾನಷ್ಟು ಸಣ್ಣ ಮನುಷ್ಯ ಅಲ್ಲ ಗೋವಿಂದಪ್ಪನವರೇ. ಬಿಂಗಾ ಸಾಹೇಬರು ನಿಮಗೂ ಲೀಡ್ರು, ನನಗೂ ಲೀಡ್ರು. ರಾತ್ರಿ 12 ಗಂಟೆಲಿ ನಿಮ್ಮ ರೇಂಜ್ DIG ಸುಕುಮಾರ್ ಅವರು ಫೋನ್ ಮಾಡಿದರು. ಗೋವಿಂದಪ್ಪ ಅವ್ರ ಕೇಸ್ನಲ್ಲಿ ಎವಿಡೆನ್ಸ್ ಸಿಕ್ಕಿದೆ, ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡದೇ ಇದ್ದರೆ ಅವ್ರ ಎವಿಡೆನ್ಸ್ನ ನಾಶ ಮಾಡಬಹುದು ಅಂತ. ನಾನು ಹಂಗಾಮಿ ಮುಖ್ಯಮಂತ್ರಿ, ಜೊತೆಗೆ ಹೋಮ್ ಮಿನಿಸ್ಟ್ರು. ಆಯಿತು, ಅರೆಸ್ಟ್ ಮಾಡಿ ಎಂದೆ. ನನಗೆ ಬೇರೆ ದಾರಿ ಏನಿದೆ ಹೇಳಿ? ಸರ್, ನನಗೂ ಆ ಕೇಸ್ಗೂ ಸಂಬಂಧನೇ ಇಲ್ಲ ಸರ್. ಅವ್ರ ಎವಿಡೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಅಷ್ಟಕ್ಕೂ ನಿಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂದರೆ
ಕೋರ್ಟಲ್ಲಿ ನೀವು ನಿರಪರಾಧಿ ಅಂತ ಸಾಬೀತಾಗುತ್ತೆ. ಸರ್, ಅಲ್ಲಿವರೆಗೂ ನನ್ನ ಮಾನ ಮರ್ಯಾದೆ ಅದನ್ನು ನನ್ನನ್ನು ಕೇಳಿದ್ರೆ ನಾನು ಏನು ಮಾಡೋಕ್ಕಾಗುತ್ತೆ ಗೋವಿಂದಪ್ಪ? ನೀವೇ ನನಗೆ ದಾರಿ ತೋರಿಸ್ಬೇಕು ಸರ್. ಗೋವಿಂದಪ್ಪ, ನಿಮ್ಮ ಮಾತು ಕೇಳೋ ನಿಮ್ಮ ಕಮ್ಯುನಿಟಿನವರು ಎಷ್ಟು ಜನ MLAಗಳಿದ್ದಾರೆ? ಮೂವತ್ತೈದರಿಂದ 40 ಜನ MLAಗಳಿದ್ದಾರೆ ಸರ್. ಮುಂದಿನ ವಾರ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ನೀವು 40 ಜನ MLAಗಳು ನನ್ನ ಪರವಾಗಿ ಮತ ಹಾಕಬೇಕು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬಿಂಗಾ ಸಾಹೇಬ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡ್ತೀನಿ ಅಂತ ಹೇಳಿದ್ರಿ. ಅದು ನಿನ್ನೆ ಮಾತು. ಇವತ್ತು ನನ್ನ ಮನಸ್ಸು ಬದಲಾಗಿದೆ. ತಗೊಳ್ಳಿ ಪೇಪರು, ಪೆನ್ನು. ನಿಮಗಿಷ್ಟ ಇದ್ದರೆ ಬರೀರಿ, ಇಲ್ಲ ಅಂದರೆ ಬೇಡ. ನೀವು ಬರೆದ್ರೆ ನಿಮ್ಮ ಕೇಸ್ನ ರಿಓಪನ್ ಮಾಡೋದು ಬೇಡ ಅಂತ ಹೇಳ್ತೀನಿ. ಏನಂತ ಬರೀಬೇಕು ಸರ್? ಹೇಳ್ತೀನಿ, ಕೂತ್ಕೊಳ್ಳಿ. ರಾಜ್ಯಪಾಲರಿಗೆ ಲೆಟರ್ ಬರೀಬೇಕು. ರುದ್ರಾಂಚಲ ವಿಧಾನಸಭೆಯಲ್ಲಿ ಜನಹಿತ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ವಿಷ್ಣುದೇವ ಛಾಬ್ರಿಯಾ ಅವರನ್ನು ನಾನು ಬೆಂಬಲಿಸುತ್ತೇನೆ. ನನ್ನ ಜೊತೆ 40 ಜನ ಶಾಸಕರಿದ್ದಾರೆ. ಅವರ ಪ್ರತ್ಯೇಕ ಪತ್ರಗಳನ್ನು ಸಹಿ ಮಾಡಿಸಿ ಕೊಡುತ್ತೇನೆ. ಇಂತಿ ಗೋವಿಂದಪ್ಪ, ಶಾಸಕ. ಡೇಟ್ ಹಾಕ್ಬಿಡಿ, ಕೊಡಿ. ಗುಡ್. ಇನ್ನು ಮಿಕ್ಕ 40 ಜನ ಶಾಸಕರದು ಲೆಟರ್ ಬರೆಸಿ ಸಹಿ ಹಾಕಿಸಿ ನಾಳೆ ಮಧ್ಯಾಹ್ನದೊಳಗಡೆ ತಂದುಕೊಡ್ಬೇಕು. ಯಾರ್ದು ಡೇಟ್ ಬರೆಯೋದು ಬೇಡ. ಇದೆಲ್ಲ ಸೀಕ್ರೆಟಾಗಿ ನಡಿಬೇಕು. ಸರಿ ಸರ್. ನಮಸ್ಕಾರ, DIG ಸುಕುಮಾರ್ ಅವ್ರಿಗೆ. ನಾನು ಛಾಬ್ರಿಯಾ ಮಾತಾಡ್ತಾ ಇರೋದು. ಈಗ ಸ್ವಲ್ಪ ಹೊತ್ತಿನ ಮುಂಚೆ MLA ಗೋವಿಂದಪ್ಪನವರ ಒಂದು ಕೇಸ್ನ ರಿಓಪನ್ ಮಾಡೋದ್ರ ಬಗ್ಗೆ ಹೇಳಿದ್ದೆ. ಹಾಂ, ಅದೇ. ಈಗ ಸದ್ಯಕ್ಕೆ ಅದನ್ನು ರಿಓಪನ್ ಮಾಡಬೇಡಿ. ಹೌದು, ನಾನೇ ಹೇಳಿದ್ದೆ. ಈಗ ಇದನ್ನು ನಾನೇ ಹೇಳ್ತಾ ಇದ್ದೀನಲ್ಲ. ನಾಳೆ ಆ ಫೈಲ್ ತಗೊಂಡು ಬನ್ನಿ. ಮುಂದಿನ ನಿರ್ಧಾರ ನಾನು ಮಾಡ್ತೀನಿ. ಸರಿ, ನಮಸ್ಕಾರ. ತುಂಬ ಉಪಕಾರ ಆಯಿತು ಸರ್. ಭೂಮೊಗವಾಡದ ಇರಿಯುವ